Hello everyone, welcome to our YouTube channel Science Patashala. Dear aspirants, ಎಲ್ಲರಿಗೂ ನಮಸ್ಕಾರ. Hope everyone is doing well. CTET exam ಕೆಲವೇ ದಿನಗಳು ಉಳಿದಿವೆ. That's why this most important MCQ series is for you. ಈ ವಿಡಿಯೋದಲ್ಲಿ ನಾವು ಅಸೆಸ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್ ಪಾರ್ಟ್ 1 ಟಾಪಿಕ್ ನಿಂದ CTET ಗೆ ಮೋಸ್ಟ್ ಇಂಪಾರ್ಟೆಂಟ್ MCQs ಅನ್ನು ಕವರ್ ಮಾಡ್ತೇವೆ. ಈ ಟಾಪಿಕ್ ನ ಮುಂದಿನ ಪಾರ್ಟ್ 2 ನಲ್ಲಿ ಕಂಟಿನ್ಯೂ ಆಗುತ್ತದೆ. ಈ ಟಾಪಿಕ್ ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಯಾವ ಕಾನ್ಸೆಪ್ಟ್ ಮೇಲೆ ರಿಪೀಟೆಡ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ದ ಫಸ್ಟ್ ಕ್ವಶನ್, ಕ್ರಿಯೇಟಿವ್ ಆನ್ಸರ್ಸ್ ರಿಕ್ವೈರ್. ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡೈರೆಕ್ಟ್ ಟೀಚಿಂಗ್ ಅಂಡ್ ಡೈರೆಕ್ಟ್ ಕ್ವಶನ್ಸ್, ಆಪ್ಷನ್ ಬಿ ಕಂಟೆಂಟ್ ಬೇಸ್ಡ್ ಕ್ವಶನ್ಸ್, ಆಪ್ಷನ್ ಸಿ ಓಪನ್ ಎಂಡೆಡ್ ಕ್ವಶನ್ಸ್, ಆಪ್ಷನ್ ಡಿ a highly disciplined classroom. So creative answers come when students freely think and express ideas. Open-ended questions ವಿದ್ಯಾರ್ಥಿಗಳ ಕಲ್ಪನೆ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಹೆಚ್ಚಿಸುತ್ತದೆ, ಫಿಕ್ಸ್ಡ್ ಆನ್ಸರ್ಸ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಓಪನ್ ಎಂಡೆಡ್ ಕ್ವಶನ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಮೈನ್ ಪರ್ಪಸ್ ಆಫ್ ಅಸೆಸ್ಮೆಂಟ್ ಶುಡ್ ಬಿ. ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಟು ಪಾಯಿಂಟ್ ಔಟ್ ದ ಎರರ್ಸ್ ಆಫ್ ದಿ ಲರ್ನರ್ಸ್, ಆಪ್ಷನ್ ಬಿ ಟು ಮೆಷರ್ ದ ಅಚೀವ್ಮೆಂಟ್ ಆಫ್ ಲರ್ನರ್ಸ್, ಆಪ್ಷನ್ ಸಿ ಟು ಡಿಸೈಡ್ ಇಫ್ ಅ ಸ್ಟೂಡೆಂಟ್ ಶುಡ್ ಬಿ ಪ್ರಮೋಟೆಡ್ ಟು ದ ನೆಕ್ಸ್ಟ್ ಕ್ಲಾಸ್, ಆಪ್ಷನ್ ಡಿ ಟು ಡಯಾಗ್ನೈಸ್ ಅಂಡ್ ರೆಮಿಡಿ ಗ್ಯಾಪ್ಸ್ ಇನ್ ಲರ್ನಿಂಗ್. ಸೊ ಅಸೆಸ್ಮೆಂಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಲರ್ನಿಂಗ್ ಪ್ರಾಬ್ಲಮ್ಸ್ ಇನ್ ಸ್ಟೂಡೆಂಟ್ಸ್. ಇದು ವಿದ್ಯಾರ್ಥಿಗಳ ಲರ್ನಿಂಗ್ ಗ್ಯಾಪ್ಸ್ ಗುರುತಿಸಿ ಸುಧಾರಣೆ ಮಾಡಲು ಉಪಯೋಗವಾಗಬೇಕು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಟು ಡಯಾಗ್ನೈಸ್ ಅಂಡ್ ರೆಮಿಡಿ ಗ್ಯಾಪ್ಸ್ ಇನ್ ಲರ್ನಿಂಗ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಅಪ್ರಾಪ್ರಿಯೇಟ್ ಟೂಲ್ ಫಾರ್ ದ ಫಾರ್ಮೇಟಿವ್ ಅಸೆಸ್ಮೆಂಟ್. ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಸೈನ್ಮೆಂಟ್, ಆಪ್ಷನ್ ಬಿ ಓರಲ್ ಕ್ವಶನ್ಸ್, ಆಪ್ಷನ್ ಸಿ ಟರ್ಮ್ ಟೆಸ್ಟ್, ಆಪ್ಷನ್ ಡಿ ಕ್ವಿಜ್ ಅಂಡ್ ಗೇಮ್ಸ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಡನ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರಾಸೆಸ್. ಟರ್ಮ್ ಟೆಸ್ಟ್ ಪಾಠದ ಕೊನೆಯಲ್ಲಿ ನಡೆಯುತ್ತದೆ, ಆದ್ದರಿಂದ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಟರ್ಮ್ ಟೆಸ್ಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, Christina took her class for a field trip. After coming back, she discussed the trip with her students. It may be connotated as. ಸೊ ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಆಪ್ಷನ್ ಬಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಆಪ್ಷನ್ ಸಿ ಲರ್ನಿಂಗ್ ಫಾರ್ ಅಸೆಸ್ಮೆಂಟ್, ಆಪ್ಷನ್ ಡಿ ಲರ್ನಿಂಗ್ ಆಫ್ ಅಸೆಸ್ಮೆಂಟ್. ಸೊ ಟೀಚರ್ ಡಿಸ್ಕಷನ್ ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್ ಬೆಟರ್. ಇದು ಲರ್ನಿಂಗ್ ಇಂಪ್ರೂವ್ ಮಾಡಲು ಬಳಸುವ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಸೆಸ್ಮೆಂಟ್ ಡ್ಯಾಶ್ ಲರ್ನಿಂಗ್ ಇನ್ಫ್ಲುಯೆನ್ಸಸ್ ಲರ್ನಿಂಗ್ ಬೈ ರಿಎನ್ಫೋರ್ಸಿಂಗ್ ದ ಡ್ಯಾಶ್ ಬಿಟ್ವೀನ್ ಅಸೆಸ್ಮೆಂಟ್ ಅಂಡ್ ಇನ್ಸ್ಟ್ರಕ್ಷನ್. ಸೊ ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಆಫ್ ವ್ಯಾರಿಯನ್ಸ್, ಆಪ್ಷನ್ ಬಿ ಫಾರ್ ಕನೆಕ್ಷನ್ಸ್, ಆಪ್ಷನ್ ಸಿ ಫಾರ್ ಡಿಫರೆನ್ಸ್, ಆಪ್ಷನ್ ಡಿ ಆಫ್ ಡಿಫರೆನ್ಸ್. ಸೊ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಬಿಲ್ಡ್ಸ್ ಸ್ಟ್ರಾಂಗ್ ಕನೆಕ್ಷನ್ಸ್ ಬಿಟ್ವೀನ್ ಟೀಚಿಂಗ್ ಅಂಡ್ ಲರ್ನಿಂಗ್. ಇದು ಟೀಚಿಂಗ್ ಮತ್ತು ಲರ್ನಿಂಗ್ ನಡುವೆ ಬಲವಾದ ಸಂಬಂಧ ನಿರ್ಮಿಸುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಫಾರ್ ಕನೆಕ್ಷನ್ಸ್. ಆಪ್ಷನ್ ಬಿ is the correct answer. Next question, the word comprehensive in the scheme of continuous and comprehensive evaluation is supported by the following except. ಸೊ ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ LL Thurston's theory of primary mental abilities, ಆಪ್ಷನ್ ಬಿ theory of multiple intelligence, ಆಪ್ಷನ್ ಸಿ theory of information processing, ಆಪ್ಷನ್ ಡಿ JP Guilford's theory of structure of intellect.
ಸೊ CCE focuses on many abilities and types of intelligence. ಇನ್ಫಾರ್ಮೇಶನ್ ಪ್ರಾಸೆಸಿಂಗ್ ಥಿಯರಿ ಮೆಮರಿ ಮತ್ತು ಥಿಂಕಿಂಗ್ ಮಾತ್ರ ಗಮನಿಸುತ್ತದೆ, ಆದ್ದರಿಂದ ಅದು ಸುಟೇಬಲ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಥಿಯರಿ ಆಫ್ ಇನ್ಫಾರ್ಮೇಶನ್ ಪ್ರಾಸೆಸಿಂಗ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆಲ್ ಆಫ್ ದಿ ಫಾಲೋವಿಂಗ್ ಪ್ರಮೋಟ್ ಅಸೆಸ್ಮೆಂಟ್ ಆಸ್ ಲರ್ನಿಂಗ್ ಎಕ್ಸೆಪ್ಟ್. ಸೊ ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಟೆಲಿಂಗ್ ಸ್ಟೂಡೆಂಟ್ಸ್ ಟು ಟೇಕ್ ಇಂಟರ್ನಲ್ ಫೀಡ್ಬ್ಯಾಕ್. ಆಪ್ಷನ್ ಬಿ, ಜನರೇಟಿಂಗ್ ಅ ಸೇಫ್ ಎನ್ವಿರಾನ್ಮೆಂಟ್ ಫಾರ್ ಸ್ಟೂಡೆಂಟ್ಸ್ ಟು ಟೇಕ್ ಚಾನ್ಸಸ್. ಆಪ್ಷನ್ ಸಿ, ಟೆಲ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದ ಟಾಪಿಕ್ ಥಾಟ್. ಆಪ್ಷನ್ ಡಿ, ಟೆಸ್ಟಿಂಗ್ ಸ್ಟೂಡೆಂಟ್ಸ್ ಆಸ್ ಫ್ರೀಕ್ವೆಂಟ್ಲಿ ಆಸ್ ಪಾಸಿಬಲ್. ಸೊ ಅಸೆಸ್ಮೆಂಟ್ ಆಸ್ ಲರ್ನಿಂಗ್ ಮೀನ್ಸ್ ಸೆಲ್ಫ್ ರಿಫ್ಲೆಕ್ಷನ್ ಬೈ ಸ್ಟೂಡೆಂಟ್ಸ್. ರಿಪೀಟೆಡ್ ಟೆಸ್ಟಿಂಗ್ ಒತ್ತಡ ಹೆಚ್ಚಿಸುತ್ತದೆ, ಸೆಲ್ಫ್ ಲರ್ನಿಂಗ್ಗೆ ಸಹಾಯ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಟೆಸ್ಟಿಂಗ್ ಸ್ಟೂಡೆಂಟ್ಸ್ ಆಸ್ ಫ್ರೀಕ್ವೆಂಟ್ಲಿ ಆಸ್ ಪಾಸಿಬಲ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವೆನ್ ಅ ಕುಕ್ ಟೇಸ್ಟ್ಸ್ ಅ ಫುಡ್ ಡ್ಯೂರಿಂಗ್ ಕುಕಿಂಗ್ ಇಟ್ ಮೇ ಬಿ ಅಕಿನ್ ಟು. ಸೊ ಅಕಿನ್ ಅಂದರೆ ಸಮಾನವಾದ. ಸೊ ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಆಪ್ಷನ್ ಬಿ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಆಪ್ಷನ್ ಸಿ, ಅಸೆಸ್ಮೆಂಟ್ ಆಸ್ ಲರ್ನಿಂಗ್. ಆಪ್ಷನ್ ಡಿ, ಅಸೆಸ್ಮೆಂಟ್ ಅಂಡ್ ಲರ್ನಿಂಗ್. ಸೊ ಕುಕ್ ಟೇಸ್ಟ್ ಫುಡ್ ಟು ಇಂಪ್ರೂವ್ ಇಟ್ ಬಿಫೋರ್ ಫೈನಲಿ ಸರ್ವಿಂಗ್. ಸೊ ಅದೇ ರೀತಿ ಲರ್ನಿಂಗ್ ಮಧ್ಯದಲ್ಲೇ ಮಾಡುವ ಅಸೆಸ್ಮೆಂಟ್ ಇಂಪ್ರೂವ್ಮೆಂಟ್ಗೆ ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಆಪ್ಷನ್ ಬಿ is the correct answer. Next question, following are the some techniques to manage anxiety due to an approaching examination except. ಸೊ ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಫೆಮಿಲಿಯರೈಸಿಂಗ್ ವಿತ್ ದ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್. ಆಪ್ಷನ್ ಬಿ, ಥಿಂಕಿಂಗ್ ಟೂ ಮಚ್ ಅಬೌಟ್ ದ ರಿಸಲ್ಟ್. ಆಪ್ಷನ್ ಸಿ, ಸೀಕಿಂಗ್ ಸಪೋರ್ಟ್. ಆಪ್ಷನ್ ಡಿ, ಎಂಫಸೈಸಿಂಗ್ ಸ್ಟ್ರೆಂತ್ಸ್. ಸೊ ಥಿಂಕಿಂಗ್ ಟೂ ಮಚ್ ಅಬೌಟ್ ದ ರಿಸಲ್ಟ್ ಆಂಗ್ಸೈಟಿ ಏನ್ ಮಾಡ್ತದೆ, ದಟ್ ವಿಲ್ ಇನ್ಕ್ರೀಸ್ ದ ಆಂಗ್ಸೈಟಿ. ಸೊ ಇತರ ವಿಧಾನಗಳು ವಿದ್ಯಾರ್ಥಿಗಳಿಗೆ ಶಾಂತವಾಗಿರಲು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಥಿಂಕಿಂಗ್ ಟೂ ಮಚ್ ಅಬೌಟ್ ದ ರಿಸಲ್ಟ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಟಿಂಕ್ಷನ್ ಆಫ್ ಅ ರೆಸ್ಪಾನ್ಸ್ ಇಸ್ ಮೋರ್ ಡಿಫಿಕಲ್ಟ್ ಫಾಲೋವಿಂಗ್. ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಪಾರ್ಷಿಯಲ್ ರಿಇನ್ಫೋರ್ಸ್ಮೆಂಟ್. ಆಪ್ಷನ್ ಬಿ, ಕಂಟಿನ್ಯೂಸ್ ರಿಇನ್ಫೋರ್ಸ್ಮೆಂಟ್. ಆಪ್ಷನ್ ಸಿ, ಪನಿಷ್ಮೆಂಟ್. ಆಪ್ಷನ್ ಡಿ, ವರ್ಬಲ್ ರಿಪ್ರೋಚ್. ಸೊ ವೆನ್ ರಿಇನ್ಫೋರ್ಸ್ಮೆಂಟ್ ಇಸ್ ಗಿವನ್ ಓನ್ಲಿ ಸಮಟೈಮ್ಸ್ ಬಿಹೇವಿಯರ್ ಬಿಕಮ್ಸ್ ಸ್ಟ್ರಾಂಗ್. ಪಾರ್ಷಿಯಲ್ ರಿಇನ್ಫೋರ್ಸ್ಮೆಂಟ್ ನಲ್ಲಿ ಹ್ಯಾಬಿಟ್ ನಿಧಾನವಾಗಿ ಮಾತ್ರ ಕಡಿಮೆಯಾಗುತ್ತದೆ. ಸೊ ಎಕ್ಸ್ಟಿಂಕ್ಷನ್ ಡಿಫಿಕಲ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಪಾರ್ಷಿಯಲ್ ರಿಇನ್ಫೋರ್ಸ್ಮೆಂಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ. ಸೊ ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ದ ಫಾರ್ಮೇಟಿವ್ ಅಸೆಸ್ಮೆಂಟ್ ಕ್ಯಾನ್ ಸಮಟೈಮ್ಸ್ ಬಿ ಸಮೇಟಿವ್ ಅಸೆಸ್ಮೆಂಟ್ ಅಂಡ್ ವೈಸ್ ವರ್ಸಾ. ಆಪ್ಷನ್ ಬಿ, the summative assessment implies that assessment is a continuous and integral part of learning. Option C, the major objective of the formative assessment is to grade the achievement of students. Option D, the formative assessment summarizes the development of learners during a time interval. So formative assessment sometimes acts like the summative and vice versa. ಅಂದರೆ ಏನು, ಕೆಲವು ಸಂದರ್ಭಗಳಲ್ಲಿ ಫಾರ್ಮೇಟಿವ್ ಮತ್ತು ಸಮೇಟಿವ್ ಓವರ್ಲ್ಯಾಪಿಂಗ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ದ ಫಾರ್ಮೇಟಿವ್ ಅಸೆಸ್ಮೆಂಟ್ ಕ್ಯಾನ್ ಸಮಟೈಮ್ಸ್ ಬಿ ಸಮೇಟಿವ್ ಅಸೆಸ್ಮೆಂಟ್ ಅಂಡ್ ವೈಸ್ ವರ್ಸಾ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವೈಲ್ ಅಪಿಯರಿಂಗ್ ಇನ್ ಅನ್ ಅಸೆಸ್ಮೆಂಟ್ ದೇವಿಕಾ ಫೈಂಡ್ಸ್ ಹರ್ ಅರೌಸಲ್ ಆಸ್ ಎನರ್ಜೈಸಿಂಗ್ where Rajesh finds his arousal as discouraging. Their emotional experiences are most likely to differ with respect to. ಸೊ ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ದ ಡ್ಯೂರೇಷನ್ ಆಫ್ ಟೈಮ್. ಆಪ್ಷನ್ ಬಿ, ದ
extremity of emotion, option C, the level of adaptation, option D, the intensity of thought. So Devika finds arousal energizing while Rajesh experiences the same arousal as discouraging. ಸೊ ಇದರಿಂದ ಇಬ್ಬರು ಒಂದೇ ಸಿಚುವೇಶನ್ಗೆ ಬೇರೆ ಬೇರೆ ರೀತಿಯಲ್ಲಿ ಅಡ್ಜಸ್ಟ್ ಆಗುತ್ತಾರೆ ಎಂಬುದು ಗೊತ್ತಾಗುತ್ತದೆ. ಸೊ ದೇವಿಕಾ ಹ್ಯಾಸ್ ಬೆಟರ್ ಅಡಾಪ್ಟೇಷನ್, ಸೊ ಅರೌಸಲ್ ಮೋಟಿವೇಟ್ಸ್ ಹರ್. ಸೊ ರಾಜೇಶ್ ಹ್ಯಾಸ್ ಲೋವರ್ ಲೆವೆಲ್ ಆಫ್ ಅಡಾಪ್ಟೇಷನ್, ಸೊ ದ ಸೇಮ್ ಅರೌಸಲ್ ಬಿಕಮ್ಸ್ ಸ್ಟ್ರೆಸ್ಫುಲ್ ಅಂಡ್ ನೆಗೆಟಿವ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ದ ಲೆವೆಲ್ ಆಫ್ ಅಡಾಪ್ಟೇಷನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಈ ಪ್ರಶ್ನೆ ಸಿಟಿಟಿ ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಫೋಸ್ಟರ್ಸ್ ಮೋಟಿವೇಶನ್. ಆಪ್ಷನ್ ಬಿ, ಈಸ್ ಡನ್ ಫಾರ್ ದ ಪರ್ಪಸ್ ಆಫ್ ಸೆಗ್ರಿಗೇಷನ್ ಅಂಡ್ ರ್ಯಾಂಕಿಂಗ್. ಆಪ್ಷನ್ ಸಿ, ಎಂಫಸೈಸಸ್ ದ ಓವರ್ ಇಂಪಾರ್ಟೆನ್ಸ್ ಆಫ್ ಗ್ರೇಡ್ಸ್. ಆಪ್ಷನ್ ಡಿ, is an exclusive and per se assessment activity. So assessment for learning improves learning and encourages students. ಇದು ಸ್ಟೂಡೆಂಟ್ಸ್ ನಲ್ಲಿ ಮೋಟಿವೇಶನ್ ಹೆಚ್ಚಿಸುತ್ತದೆ, ರ್ಯಾಂಕಿಂಗ್ ಆಗಿ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಫೋಸ್ಟರ್ಸ್ ಮೋಟಿವೇಶನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್. ಸೊ ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಫೋಕಸ್ ಆನ್ ಎಕ್ಸಾಮ್ ಟೆಕ್ನಿಕ್ಸ್ ರಾದರ್ ದನ್ ಔಟ್ಕಮ್ಸ್. ಆಪ್ಷನ್ ಬಿ, ಆಫರ್ ಲೆಸ್ ಕಂಟ್ರೋಲ್ ಟು ದ ಸ್ಟೂಡೆಂಟ್ಸ್ ಓವರ್ ವಾಟ್ ವಿಲ್ ಬಿ ಅಸೆಸ್ಡ್. ಆಪ್ಷನ್ ಸಿ, ಇಂಪ್ರೂವ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಅ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಆಪ್ಷನ್ ಡಿ, encourage teaching to the test as they involve frequent testing. So SBA focuses on feedback to improve performance. ಇದು ಸ್ಟೂಡೆಂಟ್ಸ್ಗೆ ಲರ್ನಿಂಗ್ ಇಂಪ್ರೂವ್ ಮಾಡಲು ಮಾರ್ಗದರ್ಶನ ನೀಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಇಂಪ್ರೂವ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಅ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಆರ್ ಆಸ್ಕ್ಡ್ ಟು ಅಸೆಂಬಲ್ various artifacts of their work in a notebook to demonstrate what they can do for their society. What kind of activity is this? ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಎಸೆ ಟೈಪ್ ಅಸೆಸ್ಮೆಂಟ್. ಆಪ್ಷನ್ ಬಿ, ಅನೆಕ್ಡೋಟಲ್ ರೆಕಾರ್ಡ್ಸ್. ಆಪ್ಷನ್ ಸಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಸೆಸ್ಮೆಂಟ್. ಆಪ್ಷನ್ ಡಿ, ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್. ಸೊ ಕಲೆಕ್ಟಿಂಗ್ ಸ್ಟೂಡೆಂಟ್ ವರ್ಕ್ ಶೋಸ್ ವಾಟ್ ದೇ ಕ್ಯಾನ್ ಡೂ ಓವರ್ ಟೈಮ್. ವಿದ್ಯಾರ್ಥಿಗಳ ಕೆಲಸ ಸಂಗ್ರಹಿಸುವುದು ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಸೆಸ್ಮೆಂಟ್ ಪ್ರಾಕ್ಟೀಸಸ್ ವಿಲ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ದ ಸ್ಟೂಡೆಂಟ್ಸ್. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, when the emphasis is laid upon positive correlation between test scores and student ability. Option B, when students are required to produce facts as tested via multiple choice questions. Option C, when conceptual change and students' alternative solutions are assessed through several different methods of assessment. Option D, when the marks obtained and the position secured by the student in the classroom are the ultimate determinants of success. So, best assessment evaluates conceptual change and alternative solutions. ಇದು ಸ್ಟೂಡೆಂಟ್ಸ್ಗೆ ಥಿಂಕಿಂಗ್ ಮತ್ತು ಕ್ರಿಯೇಟಿವಿಟಿ ಪ್ರದರ್ಶಿಸಲು ಅವಕಾಶ ನೀಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ವೆನ್ ಕಾನ್ಸೆಪ್ಚುಯಲ್ ಚೇಂಜ್ ಅಂಡ್ ಸ್ಟೂಡೆಂಟ್ಸ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಆರ್ ಅಸೆಸ್ಡ್ ಥ್ರೂ ಸೆವರಲ್ ಡಿಫರೆಂಟ್ ಮೆಥಡ್ಸ್ ಆಫ್ ಅಸೆಸ್ಮೆಂಟ್. Option C is the correct answer. Next question, a teacher in a multicultural classroom would ensure that the assessment considers the following. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಸೋಶಿಯೋ ಕಲ್ಚರಲ್ ಕಾಂಟೆಕ್ಸ್ಟ್ ಆಫ್ ಹರ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ, ರಿಲಯಬಿಲಿಟಿ ಅಂಡ್ ವ್ಯಾಲಿಡಿಟಿ ಆಫ್ ಹರ್ ಅಸೆಸ್ಮೆಂಟ್ ಟೂಲ್. ಆಪ್ಷನ್ ಸಿ, ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಬೈ complying with the minimum levels of learning. Option D, standardization of the assessment tool. So teacher must respect students' backgrounds and experiences. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗಮನದಲ್ಲಿರಬೇಕು.
ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಸೋಶಿಯೋ ಕಲ್ಚರಲ್ ಕಾಂಟೆಕ್ಸ್ಟ್ ಆಫ್ ಹರ್ ಸ್ಟೂಡೆಂಟ್ಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಸೆಸ್ಮೆಂಟ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸಸ್ ಬಿಕಾಸ್. ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಚಿಲ್ಡ್ರನ್ ನೀಡ್ ಟು ಬಿ ಮಾರ್ಕ್ಡ್ ಸೊ ದಟ್ ದೇ ನೋ ವೇರ್ ದೇ ಸ್ಟ್ಯಾಂಡ್ ಇನ್ ಕಂಪ್ಯಾರಿಸನ್ ಟು their peers. Option B, assessment helps the teacher to understand children's learning and serves as a feedback for her own teaching. Option C, assessment is the only way to ensure that teachers have taught and students have learnt. Option D, in today's time marks are the only important thing in education. So assessment helps teacher understand learning and improve teaching. ಇದು ಫೀಡ್ಬ್ಯಾಕ್ ನೀಡುತ್ತದೆ ಮತ್ತು ಟೀಚಿಂಗ್ ಕ್ವಾಲಿಟಿ ಹೆಚ್ಚಿಸುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅಸೆಸ್ಮೆಂಟ್ ಹೆಲ್ಪ್ಸ್ ದ ಟೀಚರ್ ಟು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ಸ್ ಲರ್ನಿಂಗ್ ಅಂಡ್ ಸರ್ವ್ಸ್ ಆಸ್ ಅ ಫೀಡ್ಬ್ಯಾಕ್ ಫಾರ್ ಹರ್ ಓನ್ ಟೀಚಿಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಸೆಸಸ್ ದ ಚೈಲ್ಡ್ಸ್ ಎಬಿಲಿಟಿ ಟು. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ರೀಕಾಲ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ, ಕನ್ಸ್ಟ್ರಕ್ಟ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ, ಎಕ್ಸ್ಪ್ಲೇನ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ, ರೆಕಗ್ನೈಸ್ ದ ಕರೆಕ್ಟ್ ಆನ್ಸರ್. ಸೊ MCQs ಟೆಸ್ಟ್ ರೆಕಗ್ನಿಷನ್, ದಟ್ ಈಸ್ ನಾಟ್ ಕನ್ಸ್ಟ್ರಕ್ಷನ್ ಆರ್ ಎಕ್ಸ್ಪ್ಲನೇಷನ್. ಇವು ಕರೆಕ್ಟ್ ಆನ್ಸರ್ ಗುರುತಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ರೆಕಗ್ನೈಸ್ ದ ಕರೆಕ್ಟ್ ಆನ್ಸರ್. Option D is the correct answer. Next question, a lot of children in India, especially girls, do household chores before coming to school, and after going back from school, what do you think a teacher should do regarding homework in this context? So ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, she should give harsh punishment to the children who do not complete their homework. Option B, the teacher should give homework that connects the learning at school to the children's live at home. Option C, the teacher should ensure that the children wake up early in the morning and stay till late to complete their homework. Option D, ask the parents for the children to get tuition for completing the homework for their children. So homework should connect school learning with home life. ಮನೆ ಕೆಲಸವನ್ನು ವಿದ್ಯಾರ್ಥಿಗಳ ಜೀವನಕ್ಕೆ ಸಂಬಂಧಿಸುವಂತೆ ನೀಡಬೇಕು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ದ ಟೀಚರ್ ಶುಡ್ ಗಿವ್ ಹೋಮ್ವರ್ಕ್ ದಟ್ ಕನೆಕ್ಟ್ಸ್ ದ ಲರ್ನಿಂಗ್ ಅಟ್ ಸ್ಕೂಲ್ ಟು ದ ಚಿಲ್ಡ್ರನ್ಸ್ ಲಿವ್ ಅಟ್ ಹೋಮ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡು ಚಿಲ್ಡ್ರನ್ ಅಕ್ವೈರ್ ಲ್ಯಾಂಗ್ವೇಜ್ ಬಿಕಾಸ್ ದೇ ಆರ್ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಟು ಡೂ ಸೋ or because parents intensively teach them from an early age? So this question essentially highlights ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ದ ಡಿಸ್ಕಷನ್ ಆನ್ ಡೆವಲಪ್ಮೆಂಟ್ ಆಸ್ ಅ ಮಲ್ಟಿಫ್ಯಾಕ್ಟರ್ ಎಬಿಲಿಟಿ. ಆಪ್ಷನ್ ಬಿ, ವೆದರ್ ಡೆವಲಪ್ಮೆಂಟ್ is continuous process or discontinuous one. Option C, the influence of cognition on development of language. Option D, the nature-nurture debate. So it asks whether language is inborn or learned. ಅದು ಜೆನೆಟಿಕ್ಸ್ ಅಥವಾ ಎನ್ವಿರಾನ್ಮೆಂಟ್ ಪರಿಣಾಮ ಯಾವುದು ಎಂಬ ಚರ್ಚೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ದ ನೇಚರ್ ನರ್ಚರ್ ಡಿಬೇಟ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಈ ಸೆಷನ್ ನಲ್ಲಿ ನಾವು ಅಸೆಸ್ಮೆಂಟ್ ಅಂಡ್ ಎವ್ಯಾಲ್ಯೂಯೇಷನ್ ಪಾರ್ಟ್ 1 ಟಾಪಿಕ್ ನಿಂದ ಮೋಸ್ಟ್ ಇಂಪಾರ್ಟೆಂಟ್ CTET MCQs ಅನ್ನು ಕ್ಲಿಯರ್ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಈ ಟಾಪಿಕ್ CTET ಎಕ್ಸಾಮ್ಗೆ ಹೈಲಿ ಎಕ್ಸ್ಪೆಕ್ಟೆಡ್ ಆಗಿದೆ. ಇನ್ನು ಈ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ. ಮುಂದಿನ ಪಾರ್ಟ್ 2 ನಲ್ಲಿ ಇದೇ ಟಾಪಿಕ್ ಅನ್ನು ಕಂಟಿನ್ಯೂ ಮಾಡುತ್ತೇವೆ. ಸೊ ಮೋರ್ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಕಂಟೆಂಟ್ಸ್ ಗಾಗಿ ಪ್ಲೀಸ್ ಲೈಕ್ ದ ಚಾನೆಲ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. Thank you for watching Science Pathashala.